ಎಲ್ಲರಿಗೂ ಭಕ್ತಾದಿಗಳಿಗೆ ಪೂರೈಕೊಂಡಿದ್ದೀರಿ. ತುಂಬಾ ಧನ್ಯವಾದ ಸರ್ ಗೌಡ್ರೆ, ಬಹಳ ಸುಂದರವಾಗಿ ಆಯೋಜನೆ ಮಾಡಿದಿರಿ. ಥ್ಯಾಂಕ್ ಯು ಸರ್. ಹಾಗೆ ಜಗತ್ತಿನ ಜಾಹೀರಾಗಲಿ ಕೆಳಗೆ ಬಸವನ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಮತ್ತೆ ಮೈಕನ್ನ ಸರ್ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅಡ್ಡಿ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮ್ಯಾಚ್ ಕಡೆ ಗಮನ ಕಡೆ, ನೀವೇ ಥರ್ಡ್ ಅಂಪೈರ್ ಸದ್ಯಕ್ಕೆ. ಮೊದಲ ದಾಳಿಯನ್ನು ನೋಡ್ತಾ ಇದ್ದೀವಿ. ಜರ್ಸಿ ನಂಬರ್ 14ರ ಆಟಗಾರ ಬ್ಯಾಂಕ್ ಆಫ್ ಬರೋಡಾ ತಂಡದ ಪರವಾಗಿ ಒಂದು ರಕ್ಷಣಾತ್ಮಕ ದಾಳಿಯೊಂದಿಗೆ ವಾಪಸ್ ಆಗಿದ್ದಾರೆ. ಯಾವುದೇ ಅಂಕವಿಲ್ಲದೆ ಎಂಟಿ ರೈಟ್ ನಮಗೆ ವಾಪಸ್ ಆದ್ರೆ ನೀವು 14 ಕಳಿಸಿದ್ರೆ ನಾವು 13 ಕಳಿಸ್ತೇವೆ ಅಂತ ಯಶವಂತ್ ರವರನ್ನ ದಾಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಒಂದು ಡೈವಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನವನ್ನು ಮಾಡಿದ್ದಾರೆ ಯಶವಂತ್. ಯಾವುದೇ ಟಚ್ ಇಲ್ಲ. ಜರ್ಸಿ ನಂಬರ್ 5 ಬ್ಯಾಂಕ್ ಆಫ್ ಬರೋಡಾ ತಂಡದ ಪರವಾಗಿ ಲೆಫ್ಟ್ ರೈಡರ್ ವೇಗದ ದಾಳಿಯ ಪ್ರಯತ್ನಕ್ಕೆ ಲೆಫ್ಟ್ ಕಾರ್ನರ್ ಡಬಲ್ ಟೈ ಹೋಲ್ಡ್. ಜಿತಿನ್ ಪರ್ಫೆಕ್ಟ್ ಟೈ ಹೋಲ್ಡ್ ತೆಗೆದುಕೊಳ್ತಾ ಇದ್ದಾರೆ. ಡಬಲ್ ಟೈ ಹೋಲ್ಡ್ ನ ಮುಖಾಂತರ ಯಶಸ್ವಿ ಟ್ಯಾಕಲ್. ಮಹೇಶ್ ಫ್ರಂಟ್ ಕಿಕ್ ಮಾಡೋದ್ರ ಮುಖಾಂತರ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಜರ್ಸಿ ನಂಬರ್ 3 ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನದೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಯಾವುದೇ ಅಂಕವಿಲ್ಲ. ಮತ್ತೊಮ್ಮೆ ಯಶವಂತ್ 2 ಅಂಕಗಳನ್ನು ಆಳ್ವಾಸ್ ತಂಡ ಈಗಾಗಲೇ ಗಳಿಸಿಕೊಂಡಿದೆ. ಬ್ಯಾಂಕ್ ಆಫ್ ಬರೋಡಾ ತಂಡದ ಖಾತೆಯನ್ನು ಇನ್ನೂ ತೆರೆದಿಲ್ಲ. ವೇಗದ ದಾಳಿಯ ಪ್ರಯತ್ನ, ಡೈವಿಂಗ್ ಆಂಕಲ್ ಹೋಲ್ಡ್ ನ ಪ್ರಯತ್ನ ವಿಫಲವಾಗ್ತಾ ಇದೆ. 2 ಅಂಕ ಸಿಗ್ತಾ ಇದೆ. ಮಿಡ್ ಲೈನ್ ಹತ್ರ ಬಿದ್ರು, ಲೈನ್ ಅನ್ನ ರೀಚ್ ಮಾಡದೆ ವೇಟ್ ಮಾಡ್ತಾ ಇದ್ರು ಯಶವಂತ್. ಯಶಸ್ಸಿನ ಹಾದಿಯಲ್ಲಿ 2 ಅಂಕಗಳ ಸಂಪಾದನೆ. 4 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ ಆಳ್ವಾಸ್ ತಂಡ ಈಗಾಗಲೇ. 14 ಆಂಕಲ್ ಹೋಲ್ಡ್ ಬಂದಿದೆ. ಯಶಸ್ವಿ ಟ್ಯಾಕಲ್ ಇದೀಗ ರೈಟ್ ಕಾರ್ನರ್ ಜಾಗದಿಂದ ಆಂಕಲ್ ಹೋಲ್ಡ್ ಬಂದ್ರೆ ಲೆಫ್ಟ್ ಕವರ್ ಜಾಗದಿಂದ ಬ್ಲಾಕ್ ಬರ್ತಾ ಇದೆ. ಒಂದು ಒಳ್ಳೆ ಕಾಂಬಿನೇಷನ್ ಟ್ಯಾಕಲ್. ಮತ್ತೊಮ್ಮೆ ಮಹೇಶ್ ದಾಳಿ ವಿಭಾಗದಲ್ಲಿ ಇಬ್ಬರು ಆಟಗಾರರ ನಡುವೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಈ ಕಡೆ ಆ ಕಡೆ ಹೋರಾಟದ ನಡುವೆ ಹ್ಯಾಂಡ್ ಟಚ್ ನ ಪ್ರಯತ್ನ, ಡಿಫೆನ್ಸ್ ಮೇಲೆ ಪ್ರೆಷರ್ ಹಾಕೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಇನ್ನೊಂದು ಪಾಯಿಂಟ್ ಕೂಡ ಸಿಗ್ತಾ ಇದೆ ಟಚ್ ಪಾಯಿಂಟ್ ನ ಮುಖಾಂತರ. ಆಲ್ಔಟ್ ನ ಪಾಯಿಂಟ್ ನ ಬಹಳಷ್ಟು ಬೇಗ ಪಡ್ಕೊಳ್ತಾ ಇದೆ. 2+2 4 ಅಂಕಗಳ ಸಂಪಾದನೆಯೊಂದಿಗೆ ಜರ್ಸಿ ನಂಬರ್ 14 ಒಂದು ಟ್ಯಾಕಲ್ ನ ನಂತರ ಇದೀಗ ಮತ್ತೊಮ್ಮೆ ರನ್ನಿಂಗ್ ಹ್ಯಾಂಡ್ ಟಚ್ ಬಾಲ್ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂಕದ ಸಂಪಾದನೆಯೊಂದಿಗೆ ತಮ್ಮ ತಂಡದ ಖಾತೆಯನ್ನು ಈಗ ತೆರೀತಾ ಇದ್ದಾರೆ. ಆಲ್ಔಟ್ ಅನ್ನು ನೀಡಿದ ನಂತರ 9-1 ನೀಲಿಕಾಯ್ದ ಆಟಗಾರ. ತಮ್ಮ ಹೈಟ್ ನ ಅಡ್ವಾಂಟೇಜ್ ಅನ್ನು ಪಡೆದುಕೊಳ್ಳಬಲ್ಲಂತ ಸ್ಕಿಲ್ ಅನ್ನು ಹೊಂದಿರುವ ಆಟಗಾರ ಕೂಡ, ವೇಗದ ದಾಳಿಕಾರ ಕೂಡ. ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ, ಮತ್ತೊಂದು ಯಶಸ್ವಿ ಟ್ಯಾಕಲ್. ಜರ್ಸಿ ನಂಬರ್ 14 ಮತ್ತೊಮ್ಮೆ ಕಳೆದ ದಾಳಿಯಲ್ಲಿ ಒಂದು ಅಂಕವನ್ನು ಪಡೆದಿದ್ದಾರೆ. ಈ ಬಾರಿ ಮಿಡ್ಲ್ ಹತ್ತಿರದಲ್ಲಿ ಏನಾಗಿದೆ ಅಂಪೈರ್ ಹೇಳಬೇಕಾಗಿದೆ. ಹನ್ನೊಂದು 1ರಲ್ಲಿ 10 ಅಂಕಗಳ ಮುನ್ನಡೆಯಲ್ಲಿ ಆಳ್ವಾಸ್ ತಂಡ. ಬೆಳಿಗ್ಗೆ ತೋರಿಸ್ತೀವಿ.
ಮಹೇಶ್ ಮತ್ತೊಮ್ಮೆ ಅವನು ಸಾಫ್ ಆಗಿದೆ. 10 ಅಂಕಗಳ ಮುನ್ನಡೆಯಲ್ಲಿದ್ದಾರೆ. ಆದರೂ ಕೂಡ ಒಳಗಡೆ ಹೋಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಾಯಿಂಟ್ ಸೆಕೆಂಡ್ ರೈಡ್. ಅದ್ಭುತವಾದ ಮತ್ತೊಂದು ಟ್ಯಾಕಲ್. ಬ್ಯಾಂಕ್ ಆಫ್ ಬರೋಡಾ ಇದೆ 11-3 ಆಯ್ತು. ಬನ್ನಿ ಬನ್ನಿ, ಆಯ್ತು. ಸಹಜ ಅದು ಕಬಡ್ಡಿಯಲ್ಲಿ. ಯಾಕೆ ಆಗುತ್ತೆ, ಸಹಜವಾಗಿ ಆಗುತ್ತೆ. ಮಹೇಶ್ ಮತ್ತೊಮ್ಮೆ ಈ ಬಾರಿ ಬೋನಸ್ ಕಿಕ್ ಮಾಡಿದ್ದಾರೆ ರೈಟ್ ಕಾರ್ನರ್. ಲಾಬಿಯ ಸದ್ಬಳಕೆ ಕೂಡ ಲಂಕದ ಸಂಪಾದನೆಯೊಂದಿಗೆ ಮತ್ತೆ ಎಲ್ಲರೂ ಕೂಡಿಕೊಳ್ತಿದ್ದಾರೆ ಆಳುವ ಸ್ಥಳದ ಪಾಳ್ಯದಲ್ಲಿ. 13-3 10 ಅಂಕಗಳ ಅಂತರ. ಉತ್ತಮವಾದ ಮತ್ತೊಂದು ಟ್ಯಾಕಲ್. ಹೊಂದಾಣಿಕೆಯ ಟ್ಯಾಕಲ್ ಮತ್ತೆ ರೈಟ್ ಕಾರ್ನರ್ ಮತ್ತು ಲೆಫ್ಟ್ ಕವರ್ಗಳ ನಡುವೆ ಚಾಲಾಕಿ ತಂಗದ ಯಶ್ವಂತ್ ಮತ್ತೊಂದು ಆಲ್ಔಟ್ ಪಡೆಯುವ ಮತ್ತೆ ವೇಗದ ಟ್ಯಾಗ್. ಯಶ್ವಂತ್ ಮತ್ತೊಮ್ಮೆ ಮಹೇಶ್ ಸೂಪರ್ ಟ್ಯಾಕಲ್ ಆಗಿದೆ. 3 ಜನ ಆಟಗಾರರ ನಡುವೆ 15-3 12 ಅಂಕಗಳ ಮುನ್ನಡೆ ಇದೆ. ಜೆರ್ಸಿ ನಂಬರ್ 3 ಬ್ಯಾಂಕ್ ಆಫ್ ಬರೋಡಾ ತಂಡದ ಪರವಾಗಿ ವಿರಾಮದ ನಂತರ ಇದೀಗ ಥರ್ಡ್ ರೈಟ್ ಡೂ ಆರ್ ಡೈರೆಕ್ಟ್ ನಲ್ಲಿ ಜೆರ್ಸಿ ನಂಬರ್ 3 ರಾಟ್ಕರ್ ಅಟ್ಯಾಕ್ ಬರ್ತಾ ಇದೆ. ಲೆಫ್ಟ್ ಕವರ್ ಮತ್ತು ಲೆಫ್ಟ್ ಕಾರ್ನರ್ಗಳ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ. ಸಮಯ ಮುಗಿತಾ ಇದೆ. ಸೆಲ್ಫ್ ಔಟ್ ಆಗಿ ಹೊರಗಡೆ ನಡೀತಾ ಇದ್ದಾರೆ. ಉತ್ತಮವಾದ ಒಂದು ಡಿಫೆನ್ಸ್
ಯಾವುದೇ ಅವಕಾಶ ಇಲ್ಲ ರೈಡರ್ಗಳಿಗೆ. ಥರ್ಡ್ ರೈಟ್ ಇಲ್ಲಿ ಕೂಡ ಡೂ ಆರ್ ಡೈ ಹಾಗೆ ಸೂಪರ್ ಟ್ಯಾಕಲ್ ಎರಡು ಕೂಡ ಯಶಸ್ವಿಯಾದಂತಹ SKP ಯಶವಂತ್ ಕಡೆಯಿಂದ 2+2 2 ಮತ್ತು 2 4 ಅಂಕಗಳು ಬರ್ತಾ ಇದೆ. ಮತ್ತೊಂದು ಆಲ್ಔಟ್ ಅನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇದರೊಂದಿಗೆ ಒಂದು ದೊಡ್ಡ ಮುನ್ನಡೆ ಸಿಗ್ತಾ ಇದೆ. (23) 20-3 ಮತ್ತೊಂದು ಟ್ಯಾಕಲ್ ಡೈವಿಂಗ್ ನ ಮುಖಾಂತರವಾಗಿ ಡೈವಿಂಗ್ ಆಂಕಲ್ ಹೋಲ್ಡ್ ಬರ್ತಾ ಇದೆ ರೈಟ್ ಕಾರ್ನರ್ ಜಾಗದಿಂದ. ಬಸವೇಶ್ವರ ಜಾತ್ರಾ ಮಹೋತ್ಸವ ಈಗಾಗಲೇ ಮಹಿಳಾ ವಿಭಾಗದ ಪಂದ್ಯಾವಳಿಯನ್ನು ನೋಡಿದ್ದೇವೆ. ಸ್ಥಳೀಯ ಅಥ್ಲೀಟ್ ತಂಡ ಚಾಂಪಿಯನ್ ಆಗಿದ್ರು ಕಿಳೆಗಾಂವ ಗ್ರಾಮದಲ್ಲಿ. ಪುರುಷರ ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾವಳಿಯಲ್ಲಿ ಇದೀಗ ಆಳ್ವಾಸ್ ಹಾಗೆ ಬ್ಯಾಂಕ್ ಆಫ್ ಬರೋಡಾ ಮುಂಬೈ. ಆಳ್ವಾಸ್ ಮೂಡುಬಿದ್ರೆ ಈ ಎರಡು ತಂಡಗಳ ನಡುವೆ ಪಂದ್ಯ ಸಾಗಿದೆ. 23-17 ಅಂಕಗಳಿಂದ ಆಳ್ವಾಸ್ ತಂಡ ಮುನ್ನಡೆಯಲಿದ್ದಾರೆ. ಮತ್ತೊಂದು ಪವರ್ಫುಲ್ ಬ್ಲಾಕ್. ಹಲಗೂರ್ ಸರ್ ಇಲ್ಲೊಂದು ಶಂಕ ಬೇಕಾಗೈತೆ ನೋಡಿ. ಹಲಗೂರ್ ಸರ್ ತಮಾಷೆಗೆ ಹೇಳಿದ್ರಿ ಮೇಲೆ ಹೋಗ್ರಿ ಅಂತ ಹೋಗ್ಬಿಡದ, ಇನ್ನು ಮೇಲೆ ಹೋಗ್ರಿ ಅಂದ್ರೆ ಹೋಗ್ಬಿಡ್ತೀರಾ? ಬನ್ನಿ ಕೆಳಗಡೆ ಬನ್ನಿ, ನಿಮ್ಮ ಅಗತ್ಯ ಇದೆ ಇಲ್ಲಿ. ಮೊದಲೊಂದು ಟ್ಯಾಕಲ್ ಇಲ್ಲಿ ಮತ್ತೊಮ್ಮೆ ಬ್ಯಾಂಕ್ ಆಫ್ ಬರೋಡಾ ಈ ಬಾರಿ. ದ್ವಿತೀಯಾರ್ಧದ ಆರಂಭದಲ್ಲಿ ಯಶವಂತ್ ಜರ್ಸಿ ನಂಬರ್ 13ರಲ್ಲಿ ಆಳ್ವಾಸ್ ತಂಡದ ಪರವಾಗಿ ಈ ದಾಳಿಯನ್ನು ಆರಂಭಿಸಿದ್ದಾರೆ. ಮುಂಬೈನ ಬ್ಯಾಂಕ್ ಆಫ್ ಬರೋಡಾ ತಂಡದ ವಿರುದ್ಧ 21 ಮತ್ತು 5 14 ಅಂಕಗಳ ಅಂತರದ ಮುನ್ನಡೆಯಲ್ಲಿ. ಮಹೇಶ್ ಮತ್ತೆ ಇಲ್ಲಿ ಆಂಕಲ್ ಹೋಲ್ಡ್ ನ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಬೋನಸ್ ಅಂಕದ ಜೊತೆ ಮತ್ತೊಂದು ಅಂಕ, 2 ಅಂಕಗಳ ಸಂಪಾದನೆ.
23-6. ಮತ್ತೊಂದು ಟ್ಯಾಕಲ್, ಡೈವಿಂಗ್ ಆಂಕಲ್ ಹೋಲ್ಡ್ ಮುಖಾಂತರ. ಏನ್ ಬರ್ತೈತಿ? ರೋಸಾ ಹೌಸ್. ನಾಲ್ಕೂವರೆ ಆಯ್ತು ಬೆಳಗಿನ ಜಾವ, ನಿನಗೆ ಬರ್ಬೇಕಂತೆ ಹೌಸ್. ತಪ್ಪೇನಿಲ್ಲ ಬಿಡು. ವಯಸ್ಸು ಹೌಸ್ ಅಲ್ಲ, ಅದು ವಯಸ್ಸು. Third right. Do or die. ಐದು ಜನ ಆಟಗಾರ ನೋಡ್ಬೇಕು. ರನ್ನಿಂಗ್ ಹ್ಯಾಂಡ್ ಟಚ್, ರೈಟ್ ಕವರ್ ಮೇಲೆ. ಒಂದೊಳ್ಳೆ ಚಾನ್ಸ್ ಇತ್ತು ರೈಟ್ ಕಾರ್ನರ್ಗೆ, ಚೈನ್ ಟ್ಯಾಕಲ್ಗೆ, ಆದರೆ ಅಟೆಂಡ್ ಮಾಡಲಿಲ್ಲ. ರೈಟ್ ಕವರ್ ಮೇಲೆ. ಹೂನಪ್ಪ, ನನಗೂ ಗೊತ್ತಿದೆ. ನನಗೆ ಗೊತ್ತಿಲ್ವೇನಾ? ಇನ್ನು 3 ಮ್ಯಾಚ್ ಐತೆ ಅನ್ಕೊಂಡಿದ್ದೀನ. ಕರ್ಕೋಬೋಗ, ಇಲ್ಲಿ ಇದ್ರಲ್ಲ 10 ಜನ, ಗ್ಯಾಲರಿ ತುಂಬಿಸೋ ಮತ್ತೆ ಮಾತಾಡೋಣ. ನಾನು ಬ್ಯುಸಿ ಇದ್ದೀನಿ ಈಗ. ಎಲ್ಲಾರು ಬ್ಯುಸಿ ಇದ್ದಾರೆ. ಅವ್ರ ಇಲ್ಲಿ ಯಾರು ಹೇಳ್ತಾರೆ ಆನ್ ಡ್ಯೂಟಿ ಅದಾರೆ. ತಡಿಯೋ ತಮ್ಮ, ವಯಸ್ಸು ಮೀರಿ ಮಾತಾಡ್ತೀನಿ. 25-8ರಲ್ಲಿ ಮಹೇಶ್ ಸತತ ದಾಳಿಗಳೊಂದಿಗೆ ತಮ್ಮ ತಂಡ ಫೈನಲ್ ಪಂದ್ಯವನ್ನ ಪ್ರವೇಶ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಫೈನಲ್ ಪಂದ್ಯದಲ್ಲೂ ಕೂಡ ಸಾಕಷ್ಟು ಬಾರಿ ತಂಡಕ್ಕೆ ಹೆಸರಿಯಾಗಿದ್ದಾರೆ. ಇನ್ನೊಂದು ಡೈವಿಂಗ್ ನ ಪ್ರಯತ್ನ. ಮೊದಲ ಅಟೆಂಡ್ ನಲ್ಲಿ ರೀಚ್ ಆಗಲಿಲ್ಲ, ಎರಡನೇ ಅಟೆಂಡ್ ನಲ್ಲಿ ರೀಚ್ ಆಗಿದ್ದಾರೆ. ಜಂಪಿಂಗ್ ಸ್ಕಿಲ್ ಅನ್ನು ಬಳಸೋದ್ರೊಂದಿಗೆ ಮಹೇಶ್ ಯಶಸ್ವಿ ಗತಿಯೊಂದಿಗೆ ಮತ್ತೊಮ್ಮೆ. ಜೆರ್ಸಿ ನಂಬರ್ 5 ನ್ಯಾಮದೇವ್. ಇಲ್ಲೊಂದು ಎಸ್ಕೇಪ್ ಅದ್ಭುತವಾಗಿದೆ. ಲೆಫ್ಟ್ ಕಾರ್ನರ್ ಕಡೆಯಿಂದ ಬ್ಲಾಕ್ ಬಂತು. ಎಸ್ಕೇಪ್ ಸ್ಕಿಲ್ ಅನ್ನು ಬಳಸ್ತಾ ರೈಡರ್ ರೀಚ್ ಮಾಡ್ತಾ ಇದ್ದಾರೆ. ನ್ಯಾಮದೇವ್ ಮಲಗಿದ್ರಾ? ಪ್ರೀತಮ್ ದಾಳಿ ವಿಭಾಗದಲ್ಲಿ 27-9, 18 ಅಂಕಗಳ ಅಂತರದ ಮುನ್ನಡೆ. ಮತ್ತೊಮ್ಮೆ ಜೆರ್ಸಿ ನಂಬರ್ 5 ಕಳೆದ ದಾಳಿಯಲ್ಲಿ ಯಶಸ್ವಿಯಾಗಿ ಒಂದು ಅಂಕವನ್ನು ಪಡೆದಿದ್ದಾರೆ. ಈ ಬಾರಿ ಯಶಸ್ವಿ ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಆಕಾಶ್ ರವರನ್ನ ಅಂಕಣದಿಂದ ಹೊರಗಡೆ ಕಳಿಸ್ತಾ ಇದ್ದಾರೆ. ಪ್ರಮುಖ 2 ಡಿಫೆಂಡರ್ಸ್ ಅಂಕಣದಿಂದ ಹೊರಗೆ.
ಯಶವಂತ್ ದಾಳಿಯಲ್ಲಿ ಟೋಟಲ್ ಪ್ರಯತ್ನ, ಇಲ್ಲಿ ಬ್ಲಾಕ್ ಬಲಿಷ್ಠವಾಗಿದೆ. ರೈಟ್ ಮತ್ತು ಲೆಫ್ಟ್ ಕವರ್ಗಳ ನಡುವೆ ಒಂದು ಒಳ್ಳೆ ಕಾಂಬಿನೇಷನ್, ಸರಿಯಾದ ಸಮಯಕ್ಕೆ ಬರ್ತಾ ಇದೆ ಡ್ಯಾಶ್. ಇಪ್ಪತ್ತ 7-11 16 ಅಂಕಗಳ ಅಂತರ. ಮತ್ತೊಂದು ಯಶಸ್ವಿ ಟ್ಯಾಕಲ್, ರೈಟ್ ಕಾರ್ನರ್ ಜಾಗದಿಂದ ಆಂಕಲ್ ಹೋಲ್ಡ್, ಬಲಿಷ್ಠವಾಗಿತ್ತು ಆ ಹೋಲ್ಡ್, ಬಿಡಿಸಿಕೊಳ್ಳೋಕೆ ಸಾಧ್ಯ ಆಗಲೇ ಮಹೇಶ್. ಮತ್ತೊಮ್ಮೆ ಈ ಪಂದ್ಯದಲ್ಲಿ ಇನ್ನೂ ಇವರನ್ನ ಟ್ಯಾಕಲ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ. 28-11 17 ಅಂಕಗಳ ಅಂತರವನ್ನು ಕಾಪಾಡಿಕೊಳ್ತಾ ಇದ್ದಾರೆ ಆಳ್ವಾಸ್ ತಂಡ. ಲಾಸ್ಟ್ 5 ಮಿನಿಟ್ಸ್ಗಳು, ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ. ಮತ್ತೊಂದು ಡೈವಿಂಗ್ ಆಂಕಲ್ ಹೋಲ್ಡ್ ನ ಪ್ರಯತ್ನ, ಯಶಸ್ವಿ ಟ್ಯಾಕಲ್. ಮತ್ತೊಮ್ಮೆ ರೈಟ್ ಕಾರ್ನರ್ ಜಾಗದಿಂದ ಬರ್ತಾ ಇದೆ. ಪ್ರೀತಮ್ ಈ ಬಾರಿ ಯಶಸ್ಸು, ಆಂಕಲ್ ಹೋಲ್ಡ್ ನಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ರನ್ನಿಂಗ್ ಸಂದರ್ಭದಲ್ಲಿ ಬಂದಂತ ಟ್ಯಾಕಲ್. ಮೂವತ್ತು 19 ಅಂಕಗಳಂತ ಕೊನೆ ನಿಮಿಷಗಳ ಆಟ. ಮ್ಯಾಟ್ ಮೇಲಿದ್ದ ಗ್ಯಾಪ್ ಅನ್ನು ಬಳಸ್ಕೊಳ್ತಾ ಇದ್ದಾರೆ. ಲೆಫ್ಟ್ ಕಾರ್ನರ್ ನಿಂದ ಬಂದಂತ ಟ್ಯಾಕಲ್ ನಿಂದ ಎಸ್ಕೇಪ್ ಆಗ್ತಾರೆ. ಪ್ರೀತಮ್ ಮತ್ತೊಮ್ಮೆ ಕಳೆದ ದಾಳಿಯಲ್ಲಿ 1 ಅಂಕದ ಸಂಪಾದನೆಯೊಂದಿಗೆ ಲಾಸ್ಟ್ 4 ಮಿನಿಟ್ಸ್ 30-12. ಐದರ ಆಟಗಾರ ಮತ್ತೊಮ್ಮೆ ನಿಧಾನಗತಿಯಲ್ಲಿ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ ಬ್ಯಾಂಕ್ ಆಫ್ ಬರೋಡಾ ಮುಂಬೈ ತಂಡ. ಬೋನಸ್ ಮಾಡುವ ಪ್ರಯತ್ನ, ಬೋನಸ್ ಅಂಕದ ಸಂಪಾದನೆ 30-30. 30-13 ಮಹೇಶ್ ಮತ್ತೆ ದಾಳಿಯಲ್ಲಿ ಕೊನೆಯ 3 ನಿಮಿಷಗಳು ಮಾತ್ರ.